ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹಾಗೂ ಎಲ್ಲ ನಮ್ಮ ತಂದೆ ತಾಯಂದರಲ್ಲಿ ಆತ್ಮೀಯ ನಮಸ್ಕಾರಗಳನ್ನು ಭಾಗವಹಿಸ್ತೇನೆ. ಅದರ ಜೊತೆಗೆ ಎಲ್ಲ ನಮ್ಮ ಭಾಗದ ಮುಖಂಡರು ಕೂಡ ತಾವೆಲ್ಲ ಇಲ್ಲಿ ಉಪಸ್ಥಿತಿದ್ದೀರಿ, ನಮಗೂ ಕೂಡ ನನ್ನ ವಹಿಸ್ತೇನೆ. ವಿಶೇಷವಾಗಿ ಇವತ್ತೆಲ್ಲ ತಾವಿಲ್ಲಿ ಸಾಧಕರು ಬಂದಿದ್ದೀರಿ. ವಿಶೇಷವಾಗಿ ಪ್ರಥಮದಲ್ಲಿ ತಮಗೆ ನಾನು ನನ್ನ ವೈಯಕ್ತಿಕ ಹಾಗೂ ಶಾಸಕರ ಒಂದು ಬಾಲಚಂದ್ರಪ್ಪ ಅವರ ಪರವಾಗಿ ಅಭಿನಂದನೆಗಳನ್ನ ಹೇಳಕ್ಕೆ ಮಾಡಿರುವಂತಹ ಸಾಧನೆ ತುಂಬ ದೊಡ್ಡದು. ಅದರ ಜೊತೆಗೆ ಯಾಕಂದರೆ ವಿಶೇಷವಾಗಿ ಇಲ್ಲಿ ತಾವು ನೋಡಿರ್ಬೋದು ಎಲ್ಲ ಅಧಿಕಾರಿಗಳು ನಮ್ಮ ಬಾಲಚಂದ್ರಪ್ಪ ಅವರು ಹಾಗೂ ರಮೇಶ್ ಅಪ್ಪರ ಒಂದು ಸಾಧನೆಗಳನ್ನ ಇಲ್ಲಿ ಹೇಳಿದರು. ಆದರೆ ನಾನು ಕೂಡ ಒಂದು ಈ ವೇದಿಕೆ ಮುಖಾಂತರ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ನಾವೆಲ್ಲರೂ ಕೂಡ ಕ್ರಿಕೆಟ್ ಮ್ಯಾಚನ್ನು ನೋಡ್ತೀವಿ. ಕ್ರಿಕೆಟ್ ಮ್ಯಾಚಲ್ಲಿ ಹೇಗಿರುತ್ತಂದರೆ ಟೀಮ್ ವರ್ಕ್. ಈ ತೆಂಡೂಲ್ಕರ್ ಒಬ್ಬನೇ ಸೆಂಚುರಿ ಹೊಡೆದ ಉಳಿದಾರಲ್ಲ 0 ಔಟ್ ಆದ್ರೆ ವರ್ಲ್ಡ್ ಕಪ್ ಗೆಲ್ಲಕ್ಕಾಗಲ್ಲ. ಹಾಗೆ ನಮ್ಮ ಏನು ಶಾಸಕರು ಅಷ್ಟೇ ಕೆಲಸ ಮಾಡೋದಲ್ಲ, ತಾವೆಲ್ಲರೂ ಕೂಡ ಒಂದು ಒಳ್ಳೆ ಅಧಿಕಾರಿಗಳು ಕೂಡ ಟೀಮ್ ವರ್ಕ್ನಿಂದ ತಾವೆಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ಜನರಿಗೆ ಕೂಡ ಅನುಕೂಲವಾಗುವಂಥ ಕೆಲಸ ತಾವು ಕೂಡ ಅವ್ರ ಹೆಗಲನ್ನು ಕೊಟ್ಟು ಮಾಡ್ತಾ ಇದ್ದೀರಿ. ಅದಕ್ಕೆ ತಮಗೂ ಕೂಡ ವಿಶೇಷ ಆದಂತಹ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಎಲ್ಲ ಕೂಡ ವಿದ್ಯಾರ್ಥಿಗಳು ತಾವು ಬಂದಿದ್ದೀರಿ. ವಿಶೇಷವಾಗಿ ತಾವು ಮಾಡಿರುವಂತಹ ಒಂದು ಪರಿಶ್ರಮ, ತಾವೆಲ್ಲರೂ ಕೂಡ MBBS ಸೀಟನ್ನು ಪಡೆದಿದ್ದೀರಿ. ವಿಶೇಷವಾಗಿ ಯಾಕಂದರೆ ನಾವು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೇವೆ. ಇವತ್ತಿನ ಒಂದು ಅಕಾಡೆಮಿಕ್ಸ್ ತುಂಬ ಕಾಂಪಿಟೇಟಿವ್. ಇವತ್ತಿನ ದಿವಸದಲ್ಲಿ ಹೇಗಂದರೆ 0.5 ಮಾರ್ಕ್ಸಲ್ಲಿ ಹಿಂದುಳಿದಿರ್ತಾನೆ ಅಥವಾ ಮುಂದೆ ಹೋಗಿರ್ತಾನೆ, ಅಂಥ ಒಂದು ಕಾಂಪಿಟೇಟಿವ್ ಯುಗ. ಅಂಥದ್ರಲ್ಲಿ ತಾವೆಲ್ಲರೂ ಕೂಡ ಇವತ್ತು ಸಾಧನೆ ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ಒಂದು ಯಾಕಂದರೆ ಬಾಲಚಂದ್ರಪ್ಪ ಅವರಾಗಿರ್ಬೋದು, ನಮ್ಮೆಲ್ಲರದು ಏನೊಂದು ಅಪೇಕ್ಷೆ ಅಂದರೆ, ವಿಶೇಷವಾಗಿ ನಮ್ಮ ಭಾಗದ ಗ್ರಾಮೀಣ ಮಟ್ಟದ ಹುಡುಗರು ತಾವೆಲ್ಲರೂ ಒಳ್ಳೆಯ ಒಂದು ಪದವನ್ನು, ಒಳ್ಳೆಯ ಒಂದು ರ್ಯಾಂಕನ್ನು ಪಡಿಬೇಕು ಅನ್ನುವಂಥ ಒಂದು ವಿಚಾರಧಾರೆಯನ್ನು ಇಟ್ಟಿದೆ. ವಿಶೇಷವಾಗಿ ಯಾಕಂತಂದರೆ ಮೊನ್ನೆ ಒಂದು ನನ್ನ ಲೈಫಲ್ಲಿ ಒಂದು ನಡೆದಂಥ ಇನ್ಸಿಡೆಂಟು. ಯಾಕಂತಂದರೆ ಮೊನ್ನೆ ನಾನು ಒಂದು ವಿದೇಶಿ ಪ್ರಯಾಣಕ್ಕೆ ಹೋದಾಗ ಅಲ್ಲಿ ಕಸ್ಟಮ್ಸ್ ಇಮಿಗ್ರೇಷನಲ್ಲಿ ಹೋಗಬೇಕಾದ್ರೆ ಒಬ್ಬರು ಕಸ್ಟಮ್ ಆಫೀಸರ್ ಇದ್ದರು. ಸೊ ಅವರು ಪಾಸ್ಪೋರ್ಟನ್ನು ನೋಡಿದಾಗ ಜಾರಕಿಹೊಳಿ ಸರ್ನೇಮ್ ನೋಡೋಣ ಹೇಳಿದರು, ಸಾವುಕಾರ ನಾನು ನಿಮ್ಮ ಕಾಲೇಜಲ್ಲಿ ಡಿಗ್ರಿ ಮಾಡಿದ್ದೇನೆ ರೀ. ಇಂಥ ಒಂದು ಸನ್ನಿವೇಶಗಳು ಸಾಕಷ್ಟು ನಮ್ಮ ಒಂದು ಜೀವನದಲ್ಲಿ ನಡೀಬೇಕಂತ ಹೇಳಿ ನಮಗೊಂದು ಆಸೆ ಇದೆ. ಇವತ್ತು ತಾವೇನು ಇಲ್ಲಿ ಎಲ್ಲ ಬಂದಿದ್ದೀರಿ, ತಾವೆಲ್ಲರೂ ಕೂಡ ಒಂದು ಫ್ಯೂಚರ್ ಲೀಡರ್ಸ್, ಫ್ಯೂಚರ್ ಆಫೀಸರ್ಸ್ ಮುಂದೆ. ಯಾಕಂದರೆ ತಾವೇನು ಇವತ್ತಿಲ್ಲಿ ತಮಗೆ ನಾವು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ, ತಾವೆಲ್ಲರೂ ಕೂಡ ಇಲ್ಲಿ ಏನು ಬಂದಿದ್ದೀರಿ, ಮುಂದೆ ನಮ್ಮದೊಂದು ಏನು ಅಪೇಕ್ಷೆ ಇದೆ, ಮುಂದೆ ಬರುವಂಥ ದಿನಮಾನದಲ್ಲಿ ನಾವು ಎಲ್ಲೋ ತಮ್ಮ ಹತ್ರ ಬಂದಿದ್ದಕ್ಕೆ ಎಲ್ಲೋ ಫೋನ್ ಮಾಡಿದಾಗ ಏನೋ ಕೆಲಸ ಹೇಳಿದಾಗ ಅವಾಗ ತಿರುಗಾ ನೀವು ಹೇಳಬೇಕು, ನಾವು ಇಲ್ಲ ನಾವು ಇಂಥ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ, ಇವತ್ತು ನಾವು ಈ ಪೋಸ್ಟಲ್ಲಿದ್ದೇವೆ, ನಿಮ್ಮ ಒಂದು ಕ್ಷೇತ್ರದಿಂದ ನಾವು ಇವತ್ತು ಶಿಕ್ಷಣವನ್ನು ಪಡೆದು ಇಲ್ಲಿದ್ದೇವೆ ಅನ್ನುವಂಥ ಮಾತು ನಾವು ಯಾವಾಗ ಹೇಳ್ತೀರಿ ಅವಾಗ ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಯಶಸ್ಸು, ಹಾಗೂ ನಮಗಿರುವಂಥ ಎಲ್ಲ ಗುರುಗಳು ಏನು ಪರಿಶ್ರಮ ಪಟ್ಟಿದ್ದಾರೆ ಅವರು ಕೂಡ ಒಂದು ಯಶಸ್ಸು. ಅದಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಲೈಫಲ್ಲಿ ಮುಂದೆ ಇನ್ನಷ್ಟು ಕೂಡ ಹಿಂದೆನೂ ಕೂಡ ಚಾಲೆಂಜಸ್ ಫೇಸ್ ಮಾಡಿ ಬಂದಿದ್ದೀರಿ, ಮುಂದೆನೂ ಕೂಡ ಇನ್ನೂ ಚಾಲೆಂಜಸ್ ತಮಗೆ ಕಾಡ್ತಿರೋದು ಇದೆ. ಯಾಕಂದರೆ ಬೆಂಚನಗುಡಿ ಸರ್ ಹೇಳಿ ಫೇಲ್ಯೂರ್ ಇರೋದು, ಯಾಕಂದರೆ ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್. ಮನುಷ್ಯ ಫೇಲ್ ಆದಾಗಲೇ ಅವ್ನು ಸಕ್ಸಸ್ ರುಚಿ ಹತ್ತೋದು. ಈಸಿಲಿ ಸಿಕ್ಕರೆ ಅದಕ್ಕೆ ಮಜಾ ಇರಲ್ಲ. ಮನುಷ್ಯ ಫೇಲ್ ಆಗಿ ಸಕ್ಸಸ್ ತೊಗೊಂಡು ಅದಕ್ಕೆ ಮಜಾ ಇರುತ್ತೆ. ಅದಕ್ಕೆ ತಮ್ಮ ಲೈಫಲ್ಲಿ ತಾವು ಫೇಲ್ ಆದರೂ ಕೂಡ ಅದನ್ನು ತಾವು ಭಾಳ ವಿಚಾರ ಮಾಡಿಬಿಡ್ರಿ, ನೆಕ್ಸ್ಟ್ ಟ್ರೈ ಮಾಡಿ ತಾವು ತಮ್ಮ ಒಂದು ಪಾಲಕರಾಗಿರ್ಬೋದು, ತಮ್ಮ ಊರಿನ ಏನು ತಂದೆ ತಾಯಂದಿರಿದ್ದಾರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತರುವಂಥ ಕೆಲಸ ತಾವು ಮಾಡಿರಿ. ಬರುವಂಥ ನಿರ್ಮಾಣದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ತಮ್ಮ ಮುಖಾಂತರ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ.